ಸೋಲಾರ್ ಘಟಕದ ಪಕ್ಕದಲ್ಲಿ ಸಾಲು ಸಾಲು ಸಮಸ್ಯೆ. ಮೂಲಭೂತ ಸೌಕರ್ಯವಿಲ್ಲದೆ ಗ್ರಾಮಸ್ಥರ ಪರದಾಟ. ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ವ್ಯಾಪ್ತಿಗೆ ಸೇರಿರುವ ಪಾವಗಡ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಮಸ್ಯೆ ತಾಂಡವಾಡ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸೋಲಾರ್ ಯೋಜನೆಗಳಿದ್ರೂ ಗ್ರಾಮಸ್ಥರು ಮಾತ್ರ ಮೂಲ ಸೌಕರ್ಯಗಳಿಲ್ಲದೆ ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತಿರುಮಣಿ ಗ್ರಾಮದಲ್ಲಿ ಒಂದೆಡೆ ಎಲ್ಲಿ ನೋಡಿದ್ರೂ ಕಸದ ರಾಶಿ ಬಿದ್ದಿದ್ರೆ ಮತ್ತೊಂದೆಡೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೊಳಚೆ ನೀರು ರಸ್ತೆಗಳಲ್ಲಿ ನಿಂತು ದುರ್ವಾಸನೆ ಬೀರ್ತಾ ಇದೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಇನ್ನು ಈ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲದ ಕಾರಣ ಮಳೆ ಬಂದ್ರೆ ಸಾಕು, ರಸ್ತೆಯಲ್ಲಿ ನೀರು ನಿಂತು ಗ್ರಾಮಸ್ಥರು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಮಳೆ ಬಂದ್ರೆ ಯಾವಾಗಲೂ ಹಿಂಗೆ ಇರುತ್ತೆ ನಮ್ಮಲ್ಲಿ. ಅವರು ಸಂಬಂಧಪಟ್ಟ PDO ಗಮನಕ್ಕೆ ತಂದಿಲ್ವಾ? ಕಂದಾಯ ಕಟ್ತೀರಾ? ಮತ್ತೆ ಕಂದಾಯ ಕಟ್ಟ ಇವೆಲ್ಲ ಕೊಡ್ಬೇಕಲ್ಲ ದಾರಿ. ಇನ್ನು ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವೇನೋ ಇದೆ, ಆದ್ರೆ ಗಬ್ಬೆದ್ದು ನಾರ್ತಾ ಇದ್ದು ಕುಡಿಯಲು ಶುದ್ಧ ನೀರು ಸಿಗ್ತಾ ಇಲ್ವಂತೆ. ಅಲ್ಲದೆ ಬೀದಿ ದೀಪಗಳು ಇಲ್ಲದ ಕಾರಣ ರಾತ್ರಿ ವೇಳೆ ಮಹಿಳೆಯರು ಸಂಚರಿಸಲು ಭಯ ಪಡುವಂತಾಗಿದೆ. ಸೋಲಾರ್ ಯೋಜನೆಗಾಗಿ ರೈತರು ಜಮೀನುಗಳನ್ನ ನೀಡಿದ್ರೂ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿನೂ ಇತ್ತ ಗಮನ ಹರಿಸಿಲ್ಲ. ಪಂಚಾಯಿತಿಗೆ ಸೋಲಾರ್ ಕಂಪನಿಗಳ CSR ನಿಧಿಯಿಂದ ಕೋಟ್ಯಾಂತರ ರೂಪಾಯಿ ಬರ್ತಾ ಇದ್ರೂ ಅಭಿವೃದ್ಧಿ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಶಾಶ್ವತ ಚರಂಡಿ ವ್ಯವಸ್ಥೆಯನ್ನ ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.